ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 12, 13ನೇ ಕಂತಿನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಕ್ವೆಶ್ಚನ್ ಅನ್ನ ಕೇಳಿದ್ದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆ ನೀವು ತಿಳ್ಕೋಬೇಕು, ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ತಿಳ್ಕೋಬೇಕು ಅಂತ ಕುತೂಹಲ ಇದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಜೊತೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ವರ್ಷ ಕಂಪ್ಲೀಟ್ ಆದಂತಹ ಒಂದು ಖುಷಿಗೆ ರೀಲ್ಸ್ ಅನ್ನ ಮಾಡಿ ಮಹಿಳೆಯರು ಅಪ್ಲೋಡ್ ಅನ್ನ ಮಾಡಿದ್ರೆ ನಿಮಗೆ ಬಹುದೊಡ್ಡ ಬಹುಮಾನವನ್ನ ಕೊಡ್ತೀವಿ ಅಂತ ಹೇಳಿದ್ರು ಅಲ್ವಾ? ಸೊ ಅದನ್ನ ಯಾವ ರೀತಿ ಅಪ್ಲೋಡ್ ಮಾಡೋದು, ಯಾರೆಲ್ಲ ಎಷ್ಟು ರೀತಿಯಲ್ಲಿ ಅಪ್ಲೋಡ್ ಅನ್ನ ಮಾಡಿದ್ದಾರೆ, ಆಲ್ರೆಡಿ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು ಕೂಡ ಅಪ್ಲೋಡ್ ಮಾಡಬೇಕು ಅಂತ ಅಂದ್ರೆ ಯಾವ ರೀತಿ ಮಾಡಬೇಕು, ಸೊ ಇದರ ಒಂದು ಕಂಡೀಷನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಚಿಕ್ಕದಾಗಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಜೊತೆಗೆ ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ದೇನೆ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ವಿಸಿಟ್ ಮಾಡ್ತಿದ್ರೆ ಸೊ ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಕುತೂಹಲ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತೆ 13ನೇ ಕಂತಿನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ. ಸೊ ಈ ರೀತಿಯಾದಂತಹ ಒಂದು ಕ್ವೆಶ್ಚನ್ ಅನ್ನ ಏನ್ ಮಾಡಿದ್ರು, ಪತ್ರಿಕಾ ಮಾಧ್ಯಮದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನಿನ್ನೆ ತಾನೇ ಒಂದು ನ್ಯೂಸ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಿರುತ್ತೆ. ಸೊ ಕ್ವೆಶ್ಚನ್ ಅನ್ನ ಕೇಳ್ತಾರೆ, ಅದಕ್ಕೆ ಏನಂತ ಹೇಳ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನೋದಾದ್ರೆ, ಸೊ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ನಾವು ವರ್ಷದಲ್ಲಿ ರೈತರಿಗೂ ಕೂಡ ಹಣವನ್ನ ಬಿಡುಗಡೆ ಮಾಡ್ತೀವಿ. ಸೊ ಸಬ್ಸಿಡಿ ಏನಿರುತ್ತೆ, ಅವರಿಗೆ ಬೆಳೆ ಹಾನಿ ಆಗಿರ್ಬೋದು, ಸೊ ಮತ್ತೊಂದು ಮಗದೊಂದು ಅನ್ನೋ ರೀತಿ ಏನು ರೈತರಿಗೂ ಕೂಡ ನಾವು 1,000, 1,500, 2,000 ಕೋಟಿ ಹಣವನ್ನ ಬಿಡುಗಡೆ ಮಾಡ್ತೀವಿ. ಸೊ ಅದನ್ನ ಬಿಡುಗಡೆ ಮಾಡುವಾಗಲೇ ಸರ್ವರು ಅತಿ ಹೆಚ್ಚು ಬಿಸಿ ಬರುತ್ತೆ. ಅಂತದ್ರಲ್ಲಿ ನಾವು 1,20,00,000 ಮಹಿಳೆಯರು, ಸಮಥಿಂಗ್ 21 ಲಕ್ಷ ಅಂತಾನೆ ಅಂದ್ಕೊಳ್ಳೋಣ, 21 ಲಕ್ಷ ಮಹಿಳೆಯರಿಗೆ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಅಂದ್ರೆ ಒಂದು ತಿಂಗಳಿಗೆ 2,500 ಹತ್ತತ್ರ ಕೋಟಿ ಹಣವನ್ನ ಬಿಡುಗಡೆ ಮಾಡುವಂತದ್ದು. ಇನ್ನ ವರ್ಷಕ್ಕೆ ಎಷ್ಟಾಗುತ್ತೆ, ಸೊ ನೀವೇನೇ ಯೋಚನೆ ಮಾಡಬಹುದು. ಸೊ 25,268 ಕೋಟಿ ಹತ್ತತ್ರ ಹಣವನ್ನ ನಾವು ಬಿಡುಗಡೆ ಮಾಡ್ತೀವಿ. ಸೊ ಈ ಹಣವನ್ನ ಬಿಡುಗಡೆ ಮಾಡುವಾಗ ಸರ್ವರ್ ಅತಿ ಹೆಚ್ಚು ಕೈ ಕೊಡುವಂತದ್ದು ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಹಾಗಾಗಿ ತಾಂತ್ರಿಕ ದೋಷದಿಂದ ಏನಾಗಿದೆ, 12 ಮತ್ತೆ 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದ್ರಲ್ಲಿ ಸ್ವಲ್ಪ ತಡ ಆಗಿದೆ ಅಷ್ಟೇನೆ. ಆಲ್ರೆಡಿ ಬಿಡುಗಡೆ ಮಾಡಬೇಕಾಗಿತ್ತು. ಇವಾಗ ಏನು 11ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದೀವಿ ಅಲ್ವಾ? ಸೊ ಆ ಒಂದು ಹಣ ಈ ತಾಂತ್ರಿಕ ದೋಷದಿಂದ ಇನ್ನೂ 80,000 ಮಹಿಳೆಯರಿಗೆ ರೀಚ್ ಆಗಬೇಕು. ಸೊ ಅವ್ರಿಗೆ ಇನ್ನೂ ಕೂಡ ರೀಚ್ ಆಗಿಲ್ಲ. ಸೊ ಅಂತವ್ರಿಗೂ ಕೂಡ ಈ ಒಂದು ಹಣವನ್ನ ಬೇಗ ಬಿಡುಗಡೆ ಮಾಡಿ ನಂತರ 12 ಮತ್ತೆ 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇಷ್ಟೊಂದು ಸಾವಿರಾರು ಕೋಟಿ ಹಣವನ್ನ ನಾವು ಜಮಾ ಮಾಡ್ತಾ ಇದೀವಿ. ಸೊ ಬಡವರ ಒಂದು ದಾರಿದೀಪವಾಗಿ ಕಾಂಗ್ರೆಸ್ ಸರ್ಕಾರ ನಿಂತಿದೆ. ಬಡವರಿಗೋಸ್ಕರನೇ ನಿಂತಿರುವಂತದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ. ನೀವು ಕಾಂಗ್ರೆಸ್ ಸರ್ಕಾರಕ್ಕೆ ಶಬಾಷ್ಗಿರಿಯನ್ನ ಕೊಡಬೇಕು ಅನ್ನೋ ಒಂದು ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂತ ಹೇಳೋದು. ಸೊ ಇಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಸರ್ಕಾರ ಅಂತಾನೆ ಅಲ್ಲ, ಬಿಜೆಪಿ ಸರ್ಕಾರ ಆಗಿರ್ಬೋದು, ದಳ ಆಗಿರ್ಬೋದು, ಯಾವುದೇ ಒಂದು ಪಕ್ಷ ಆಗಲಿ ಈ ರೀತಿ 2,000 ಒಂದು ಹಣವನ್ನ ಕೊಟ್ಟಿದೆ. ಬಟ್ ಯಾರು ಕೂಡ ಇದುವರೆಗೂ ಕೊಟ್ಟಿಲ್ಲ. ಅದು ಒಂದು ಒಳ್ಳೆ ಉಪಯೋಗ, ಕೆಲವರಿಗೆ ಉಪಯೋಗನ ಆಗ್ತಿದೆ ಇದರಿಂದ. ಸೊ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಬಟ್ ಯಾವುದೇ ಒಂದು ಸರ್ಕಾರ ಆಗಿದ್ರು ಕೂಡ ನಾವು ಕೊಡ್ತಾ ಇದೀವಿ ಅಂತ ಯೂಶುವಲ್ ಆಗಿ ಹೇಳ್ಕೊಳ್ಳೋದು ಕಾಮನ್ ಅಂತಾನೆ ಹೇಳ್ಬೋದು. ಇವರು ಕೂಡ ಹೇಳ್ಕೊಳ್ತಿದ್ದಾರೆ. ಸೊ ಒಂದು ಕಡೆ ನೋಡಿದ್ರೆ ಇದನ್ನ ಕೂಡಿಟ್ಟು ಹಲವಾರು ಮಹಿಳೆಯರು ತಮ್ಮ ಫ್ಯಾಮಿಲಿಗಳಿಗೆ ತುಂಬಾನೇ ಹೆಲ್ಪ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಶಬಾಷ್ಗಿರಿಯನ್ನ ನೀವು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ಸೊ ಕೊಡೋಣ, ಅದ್ರಲ್ಲಿ ಏನು ಡೌಟ್ ಇಲ್ಲ. ಕರೆಕ್ಟ್ ಆಗಿ ಹಣ ಬಂತು ಅಂತ ಅಂದ್ರೆ ಎಲ್ಲ ಮಹಿಳೆಯರು ಖುಷಿ ಆದ್ರು ಅಂತ ಅಂದ್ರೆ ಕಾಮನ್ ಆಗಿ ಅವರಿಗೆ ಶಬಾಷ್ ಅಂತ ಅಂದೇ ಅಂತಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜೈ ಅಂತ ಅವರು ಜೈಬೇರಿಯನ್ನ ಬಾರಿಸ್ತಾರೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಈ ರೀತಿಯಂತ ಒಂದು ಮಾಹಿತಿಯನ್ನು ನೀಡಿದರೆ ಸರ್ವರ್ ಏನ್ ಬಿಸಿ ಇದೆ. ಸೊ ಇದು ಸರಿಯಾದ ನಂತರ ನಿಮಗೆ 12, 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ. ಬಟ್ ಇಂಥದ್ದೇ ದಿನ ಅಂತ ಹೇಳೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಏನು ಗೌರಿ ಗಣೇಶ ಹಬ್ಬ ಇದೆ. ಸೊ ಅದ್ರೊಳಗಡೆ ಬಿಡುಗಡೆ ಮಾಡಬೇಕು ಅಂತ ಎಲ್ಲ ಒಂದು ತಯಾರಿಯನ್ನ ಮಾಡ್ಕೊಂಡಿದ್ವಿ. ಸೊ ಇವತ್ತೇ ಬಿಡುಗಡೆ ಆಗೋದು, ನಾಳೆನೇ ಬಿಡುಗಡೆ ಆಗ್ಬೋದು, ಅಥವಾ ನಾಳಿದ್ದೇ ಬಿಡುಗಡೆ ಆಗ್ಬೋದು. ತಾಂತ್ರಿಕ ದೋಷ ಎಲ್ಲ ಸರಿಯಾದ ನಂತರ ಬಿಡುಗಡೆ ಮಾಡ್ತಾರಂತೆ. ಸೊ ಅದು ನೋಡೋಣ ಯಾವತ್ತು ಹಣವನ್ನ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ರೀತಿಯಾದಂತಹ ಒಂದು ಸ್ಪಷ್ಟನೆಯನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನೇ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಒಂದು ವರ್ಷವನ್ನ ಕಂಪ್ಲೀಟ್ ಮಾಡಿದ ಒಂದು ಖುಷಿಗೆ ಏನ್ ಮಾಡಿದ್ದಾರೆ, ಒಂದು ಬಹುದೊಡ್ಡ ಬಹುಮಾನವನ್ನ ಕೊಡ್ತೀವಿ. ನೀವು ಮಹಿಳೆಯರು ಏನಿದ್ದೀರಾ, ಸೊ ಈ ಒಂದು ಹಣವನ್ನ ಪಡೆದುಕೊಂಡು ಎಷ್ಟೆಲ್ಲ ಉಪಯೋಗ ಆಗಿದೆ, ಸೊ ಯಾವ ರೀತಿ ಉಪಯೋಗವನ್ನ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಒಂದು ರೀಲ್ಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಸೊ ಈ ರೀತಿ ಮಾಡಿ ನೀವು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡಿ ನಿಮ್ಗೆ ಏನಾದರೂ ಜಾಸ್ತಿ ವ್ಯೂಸ್ ಬಂದು ನಿಮಗೆ ಲೈಕ್ಸ್ ಅನ್ನ ಜಾಸ್ತಿ ನೀವು ಪಡ್ಕೊಂಡ್ರೆ ಸೊ ನಾವು ಬಹುದೊಡ್ಡ ಬಹುಮಾನವನ್ನ ಕೊಡ್ತೀವಿ ಅಂತ ಹೇಳಿದೆ. ಬಟ್ ಇಲ್ಲಿ ಬಹುದೊಡ್ಡ ಬಹುಮಾನ ಅಂತ ಹೇಳಿದರೆ ಹತ್ತತ್ರ ಒಂದು 25,000 ಕೊಡಬಹುದು ಅಂತ ಒಂದು ಎಲ್ಲಾ ಕಡೆ ನ್ಯೂಸ್ ವೈರಲ್ ಆಗ್ತಿರುವಂತದ್ದು. ಸೊ ಇವಾಗ 25,000 ಕೂಡ ಇವಾಗ ಗೃಹಲಕ್ಷ್ಮಿ ಯೋಜನೆ 24,000 ತೆಗೆದುಕೊಳ್ಬೇಕು ಅಂತಂದ್ರೆ ಒಂದು ವರ್ಷ ನಾವು ಕಾಯಬೇಕಾಗುತ್ತೆ. ಈ ಒಂದು ರೀಲ್ಸ್ ಅನ್ನ ಮಾಡ್ಬಿಟ್ಟು ವೈರಲ್ ಆಯ್ತು ಅಂತ ಅಂದ್ರೆ ನಿಮಗೆ ಒಂದೇ ಸಲ 25,000 ಬಹುಮಾನವನ್ನು ನೀವು ಪಡೆದುಕೋಬಹುದು. ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ನೀವು ಕೇಳಬಹುದು. ಏನಿಲ್ಲ, ನೀವು ಏನು ಹಣವನ್ನ ಪಡೆದುಕೊಂಡಿರ್ತೀರಾ ಸೊ ಅದನ್ನ ಯಾವ ರೀತಿ ನೀವು ಉಪಯೋಗ ಮಾಡ್ಕೊಂಡ್ರಿ. ಸೊ ಇವಾಗ ನೋಡಬಹುದು ಕೆಲವೊಂದು ನ್ಯೂಸ್ಗಳಲ್ಲಿ ವೈರಲ್ ಆದಂತಹ ಒಂದು ರೀಲ್ಸ್ ಏನಪ್ಪಾ ಅಂತಂದ್ರೆ, ಅಂದ್ರೆ ವಿಷಯ ಏನಂತ ಅಂದ್ರೆ ಒಂದು ಅಜ್ಜಿ ಏನ್ ಮಾಡಿದ್ರು, ಒಬ್ಬಟ್ಟೂಟವನ್ನ ಹಾಕ್ಸಿ ನ್ಯೂಸ್ಗಳಲ್ಲೆಲ್ಲ ಹರಿದಾಡ್ತು. ನೆಕ್ಸ್ಟ್ ಇನ್ನೊಬ್ರು ಹತ್ತೆ ಏನ್ ಮಾಡಿದ್ರು, ಅಥವಾ ಬೀದರ್ ಹಾವೇರಿ ಅನ್ಸುತ್ತೆ, ಸೊ ಅವ್ರು ಏನ್ ಮಾಡಿದ್ರು ತಮ್ಮ ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಅನ್ನ ಇಟ್ಕೊಟ್ರು. ಸೊ ಆ ರೀತಿ ಅದನ್ನ ಉಪಯೋಗ ಮಾಡ್ಕೊಂಡ್ರು. ನೆಕ್ಸ್ಟ್ ನಾನು ನಿನ್ನೆ ನ್ಯೂಸ್ ಅಲ್ಲಿ ನೋಡಿದೆ. ಸೊ ಅಲ್ಲಿ ಏನ್ ಮಾಡಿದ್ರು ಅಂತ ಅಂದ್ರೆ ಒಂದು ಅಜ್ಜಿ ಕೂಡ ಹೇಳ್ತಿದ್ರು, ಸೊ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾನು ನಮ್ಮ ಯಜಮಾನ್ರಿಗೆ ಕಣ್ಣ ಆಪರೇಷನ್ ಅನ್ನ ಮಾಡಿಸಿದೀನಿ. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಅಂತ ಅವರು ಕೂಡ ಹೇಳ್ತಾ ಇದ್ರು. ಸೊ ಈ ರೀತಿ ನೀವು ಏನಕ್ಕೆ ಉಪಯೋಗವನ್ನ ಮಾಡ್ಕೊಂಡ್ರಿ, ಸೊ ಅದರಿಂದ ನಿಮಗೆ ಯಾವ ರೀತಿ ಉಪಯೋಗ ಆಯ್ತು, ಸೊ ಎಜುಕೇಶನ್ ಆಗಿರ್ಬೋದು, ಮತ್ತಿತರ ಖರ್ಚಿಗಾಗಿರ್ಬೋದು, ಮೆಡಿಸಿನ್ ಅದು ಇದು ಅಂತ ಏನೆಲ್ಲ ಉಪಯೋಗ ಮಾಡ್ಕೊಂಡಿರ್ತೀರಲ್ವಾ, ಸೊ ಅದನ್ನೇ ನೀವು ರೀಲ್ಸ್ ಅನ್ನ ಮಾಡ್ಬಿಟ್ಟು ನೀವು ಅಪ್ಲೋಡ್ ಅನ್ನ ಮಾಡಿ. ಸೊ ವ್ಯೂಸ್ ಏನಾದ್ರು ಜಾಸ್ತಿ ಆಗಿ ಅದೇನಾದ್ರು ವೈರಲ್ ಆಯ್ತು ಅಂತ ಅಂದ್ರೆ ನೀವೇನೇ ಹಣವನ್ನ ಆರಾಮಾಗಿ ಗೆದ್ಕೋಬಹುದು. ಸೊ ಈ ರೀತಿ ಅಷ್ಟೇ ಇದ್ರ ಬಗ್ಗೆ ಇರುವಂತದ್ದು. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಏನು ಯೂಸ್ ಆಗಿರುತ್ತೆ ಅಷ್ಟನ್ನು ಮಾತ್ರ ನೀವು ಮಾಡ್ಬಿಟ್ಟು ಒಂದು ಶಾರ್ಟ್ಸ್ ಆಗಿರ್ಬೋದು, ಒಂದು ರೀಲ್ಸ್ ಆಗಿರ್ಬೋದು ಮಾಡ್ಬಿಟ್ಟು ಅಪ್ಲೋಡ್ ಮಾಡುವಂತದ್ದು ಅಷ್ಟೇ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು. ಸೊ ಇವತ್ತು ಇಲ್ಲ ನಾಳೆ ಯಾವತ್ತಾದ್ರೂ ಹಣವನ್ನ ಬಿಡುಗಡೆ ಮಾಡ್ತಾರೆ. ಸೊ ಸರ್ವರ್ ಬಿಸಿ ಇದೆಯಂತೆ. ಸೊ ಹಾಗಾಗಿ ಹೇಳ್ತಿರುವಂತದ್ದು ಯಾವತ್ತಾದ್ರೂ ಬಿಡುಗಡೆ ಮಾಡಲಿ. ಹಬ್ಬದೊಳಗಡೆ ಎಲ್ಲ ಮಹಿಳೆಯರಿಗೂ ಒಂದು ಗೌರಿ ಗಣೇಶ ಹಬ್ಬಕ್ಕೆ ಒಂದು ಖುಷಿ ಸಿಗಲಿ ಅಂತ ನಾವು ಕೂಡ ಬೇಡ್ಕೊಳ್ತೀವಿ.